ಇದು ಚಿಕನ್ ಫ್ರೈ ಫ್ರೆಂಡ್ಸ್. ಇದು ಸ್ವಲ್ಪ ತೆಗ್ದಿದ್ದೀನಿ, ಇನ್ನು ಸ್ವಲ್ಪ ಬಿರಿಯಾನಿ ಮಾಡಬೇಕು, ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಭಾನುವಾರ ನೈಟಿಂದ ಸ್ಟಾರ್ಟ್ ಮಾಡಿರೋಂಥ ವಿಡಿಯೋ ಆಗಿರುತ್ತೆ. ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದು ಬಿರಿಯಾನಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸಣ್ಣ ಕಟ್ ಮಾಡ್ಕೊಬೇಕು. ಇಲ್ಲಿ ಮೊದಲು ಏನು ಮಾಡಿದ್ದೀನಿ ಅಂದರೆ ನಾನು ಚಿಕನ್ಗೆ ಫಸ್ಟು ಎಲ್ಲ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟು, ಇಲ್ಲಿ ನೋಡಿ ಅವಾಗಲೇ ನಾನು ರೆಡಿ ಮಾಡ್ತಿದ್ದೀನಿ. ಬಿಸಿನೀರು ಪಕ್ಕಕ್ಕೆ ಇಟ್ಬಿಟ್ಟು ಚಿಕನ್ ಫ್ರೈ ಆಲ್ರೆಡಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಏನು ಅಂದರೆ ತಗೊಂಬಂದಿರೋ 1.5 kg ಅರ್ಧ ಬಿರಿಯಾನಿ ಮಾಡೋದು ಒಂದು ಕಡೆಗಾದ್ರೆ ಫ್ರೆಂಡ್ಸ್, ಅಡುಗೆ ಮನೆ ಸ್ಥಿತಿ ನೋಡ್ರಿ ಹಿಂಗಿರುತ್ತೆ. ಇದನ್ನೆಲ್ಲ ಪಟ್ ಅಂತ ಕ್ಲೀನ್ ಮಾಡಿ ಸಿಗ್ತೀನಿ ರೀ, ತೋರಿಸ್ತೀನಿ ಬನ್ನಿ. ಪಾತ್ರೆ ತೊಳೆದು ಇದ್ರ ಮೇಲೆ ಇಟ್ಟೆ, ಧಬ್ ಅಂತ ಬಿದ್ದುಬಿಡ್ತು. ಅಯ್ಯೋ, ಇಲ್ಲಿವರೆಗೂ ಹರ್ಕೊಂಬಂದಿದ್ದು ಬರೀ ಎಡವಟ್ಟು. ಬರೀ ಬೆಳಿಗ್ಗೆನೇ ತೋರಿಸ್ತಿದ್ದೆ ಅಲ್ವಾ ನಮ್ಮ ಮನೆ ಸುತ್ತಮುತ್ತ. ನೈಟ್ ನೋಡ್ರಿ ಹೆಂಗೈತೆ, ಕತ್ಲು, ಫುಲ್ಲು ಕತ್ಲು. ಅಲ್ಲಿ ವೈಟ್ ಕಲರ್ ಕಾಣಿಸ್ತೈತಲ್ಲ, ಎದ್ರುಕೊಂಡೇ ಬಿಟ್ಟೆ ನಾನು. ಅದೇನೋ ಕರೆಂಟಿಂದಿದ್ದು. ಅಲ್ಲಿ ರೋಡ್ ಇರೋದು, ಅಲ್ಲಷ್ಟೇ ಬೆಳಕು. ಇಲ್ಲಿತ್ತು ಬಲ್ಪು, ಅದು ಯಾಕೋ ಹತ್ತತಾನೆ ಇಲ್ಲ. ಇಲ್ಲಿ ಆ ಬಲ್ಪ್ ಹತ್ತಿದ್ರೆ ಇಷ್ಟು ಕತ್ಲಿರ್ತಿರ್ಲಿಲ್ಲ, ಫುಲ್ ಬೆಳಕಿರ್ತಿತ್ತು. ಹಿಂಗೈತಲ್ಲ ಆ ಕೆಲಸಗಳ ಜೊತೆಗೆ ಇದೊಂದು ಎಕ್ಸ್ಟ್ರಾ ಕೆಲಸ. ಒಂದೊಂದ್ಸಲ ಹಿಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ತಪ್ಪಿದ್ದಾಗ ನಾವು ಹಿಂಗೆ ಸಮರ್ಸ್ಕೊಬೇಕು. ಅದು ಹೆಂಗೆ ಬಿತ್ತವಪ್ಪ ಇದ್ರ ಮೇಲಿಂದ. ನಾನು ನೀಟಾಗಿ ಇಟ್ಟಿದ್ದೆ, ಮೋಸ್ಟ್ಲಿ ತುದಿಗೆ ಇಟ್ಟಿದ್ದೆ ಅನ್ಸುತ್ತೆ. ಅದು ಹಂಗೆ ತೂಕಕ್ಕೆ ತಪ್ಪಂತ ಬಿದ್ದುಬಿಟ್ಟೈತೆ. ಎಷ್ಟು ಮಾತಾಡಿದ್ರೇನು ಕೆಲಸ ಇದು? ವರ್ಷ ತಪ್ಪುತ್ತಾ ಇಲ್ಲ ತಾನೆ? ಒರೆಸ್ಬೇಕಾ? ನಮ್ಮದೇ ತಪ್ಪು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಸೊ ಒರೆಸ್ತಾ ಇದ್ದೀನಿ. ಹೆಂಗೋ ಒಂದು ರೌಂಡ್ ಅಡುಗೆ ಮನೆ ನೆಲ ಒರೆಸ್ದಂಗೆ ಆಯಿತು ಅನ್ಕೊಬೇಕಷ್ಟೆ. ಈ ಬಂಧನ ವಿಷ್ಣುವರ್ಧನ್ ಸರ್ದು ಮೂವಿ. ನಾನು ಫ್ರೆಂಡ್ಸ್ ಅವರಿದ್ದಾಗ ಅವ್ರ ಫ್ಯಾನ್ ಆಗಿದೆ. ಅವರು ಸತ್ತಾಗ ನಾನು ಎಷ್ಟು ಹತ್ತಿದ್ದೆ ಗೊತ್ತಾ? ಅವಾಗ ಇನ್ನೂ ನನಗೆ ಎಷ್ಟು ವರ್ಷ ಅಂದರೆ ನನಗೆ ಒಂದು 6 ವರ್ಷ 7 ವರ್ಷ ಅನಿಸುತ್ತೆ. ಅವ್ರು ಸತ್ತಿದ್ದರು ಅಂತ ಗೊತ್ತಾಗ್ಬಿಡ್ತಾ ಸಕ್ಕತ್ತು ಹೊತ್ಬಿಟ್ಟಿದ್ದೆ ನಾನು. ಅಲ್ಲಿ ಒಂದು ಮನೆ ಇನ್ನೂ ಕಟ್ತಾಯಿದ್ರು, ಆ ಮನೆ ಒಳಗೆ ಕುತ್ಕೊಂಡು ಸುಮ್ಮನೆ ಅಳ್ತಿದ್ದೀನಿ. ಅವ್ರು ಹೋದಾಗಿಂದ ನಾನು ದರ್ಶನ್ ಫ್ಯಾನು. ನೀವ್ಯಾರು ಫ್ಯಾನು ನೋಡಿ ಫ್ರೆಂಡ್ಸ್. ಪಿಂಪಲ್ ಹೆಂಗಾಗ್ಬಿಟ್ಟಿದ್ದಾವೆ ಯಾಕೋ ಗೊತ್ತಿಲ್ಲ, ಯಾರೋ ದೃಷ್ಟಿ ಆಗ್ತಿದ್ದಾರೆ. ಸೋನುಗಿಟ್ಟಿರೋ ನೀರು ಫ್ರೆಂಡ್ಸ್. ಇವು ಹುಳ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾವೆ. ಇದಳು ಬದುಕಿದಾವೆ ಫ್ರೆಂಡ್ಸ್, ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಈಗ ಚೆಲ್ಲಿ ಹೊಸ ನೀರು ಇದೆ. ಸೋನು ಬಾ. ಕಾಲು ಹೋಗೈತೆ, ಆದ್ರೂ ಅವಳು ಒಳಗೆ ಗಲೀಜು ಮಾಡಲ್ಲ, ಕೆಳಗೆ ಹೋಗ್ಬೇಕು ಅವಳು. ಯಾವಾಗಲೂ ಅಷ್ಟು ಬಿಡ್ತಾಳೆ, ಅವಳು ಗಂಡಂಗೆ ಬಿಡ್ತಾಳೆ ಅನ್ಸುತ್ತದು. ಯಾವಾಗಲಾದ್ರೂ ಊಟ ಹಾಕ್ರಿ, 1 ತುತ್ತು 2 ತುತ್ತು ಅವಳು ಹಿಂಗೆ ಬಿಡಲೇಬೇಕು. ಅದೇ ಅವಳು ಸಿಗ್ನೇಚರು. ಎಲ್ಲ ಆಯಿತು ಫ್ರೆಂಡ್ಸು. ಬಿರಿಯಾನಿನೂ ವಿಷಲ್ ಹೋಗೈತೆ, ನೋಡಿ ಬರ್ರಿ ಹೆಂಗಾಗೈತೆ ಅಂತ. ಪೀಸ್ ಎಲ್ಲ ಮೇಲೆ ಬಂದುಬಿಟ್ಟಿದ್ದಾವೆ. ಒಂದು ಮಿಕ್ಸ್ ಕೊಡಬೇಕು, ಒಂದು ಮಿಕ್ಸ್ ಕೊಟ್ಟು ಸಿಗ್ತೀನಿ. ನೋಡಿ ಮಿಕ್ಸ್ ಮಾಡಿದ್ದೀನಿ, ಉದ್ರುದ್ರಾಗೂ ಐತೆ, ನೋಡೋಕೆ ಚೆನ್ನಾಗೂ ಕಾಣಿಸ್ತೈತೆ. ಟೇಸ್ಟ್ ಮಾಡಬೇಕು. ಒಂದೇ ಹೊತ್ತಿಗಂತ ನಾನು ಬರೀ 1 ಲೋಟ ಹಾಕಿ ಮಾಡಿರೋದು ಫ್ರೆಂಡ್ಸ್, ಇದಷ್ಟೇ. ಊಟ ಮಾಡಬೇಕಾದ್ರೆ ಸಿಗ್ತೀನಿ. ಇವಾಗ ಪ್ಲೇಟಿಗೆ ಹಾಕ್ಕೊಂಡು ತಿಂತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ರಾತ್ರಿಗಿಂತ ಬೆಳಿಗ್ಗೆ ತಿನ್ನೋಕ್ಕೆ ಸೂಪರಾಗಿತ್ತು ಫ್ರೆಂಡ್ಸ್. ಇಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ನಾನು ನಮ್ಮಮ್ಮ ಅಂದರೆ ವೋಟರ್ ಐಡಿದು SRI ಮಾಡಿಸ್ಬೇಕಿತ್ತಲ್ಲ. ನಾವು ಡೇಟ್ ಮುಗಿದ್ರು ಇಷ್ಟು ದಿನ ಆದ್ರೂ ನಮಗೆ ಮಾಡಿಸ್ಬೇಕು ಅನ್ನೋದು ಗೊತ್ತಿತ್ತು. ಆದರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟು ನಾವು ಇವತ್ತು ಹೋಗ್ತಾ ಇದ್ದೀವಿ.
ಮನೆಯಿಂದ ಎಷ್ಟೋ ದೂರ ನಡ್ಕೊಂಡ್ ಬರ್ಬೇಕು ಫ್ರೆಂಡ್ಸ್, ಆಟೋ ಸಿಗ್ಬೇಕು ಅಂದ್ರೆ ಅದೊಂದು ಪ್ರಾಬ್ಲಮ್. ರ್ಯಾಪಿಡೋ ಬುಕ್ ಮಾಡೋಣ ಅಂತ ನೋಡ್ದೆ, ಯಾಕೋ ರ್ಯಾಪಿಡಲ್ಲಿ ಅದು ಬುಕ್ಕಿಂಗೇ ತಗೊಂಡ್ಲಿಲ್ಲ. ಹಸುಗಳ ಕರುಗಳನ್ನ ಮಾತಾಡ್ಸ್ಕೊಂಡು ನಾವು ಹತ್ತಿದ್ದೆ ಆಟೋ ಹತ್ಕೊಂಡು ಹೋಗ್ತಾ ಇದೀವಿ. ಈಗ ನಾವು ಹತ್ಕೊಂಡು ಹೋಗೋ ಟೈಮಿಗೆ 2-3 ಆಟೋ ಪಾಸ್ ಆಗ್ಬಿಡ್ತು. ಇಂಥ ಟೈಮಲ್ಲೇ ನಮಗೆ ಹೊಟ್ಟೆ ಉರಿಯೋದು, ಹೊಟ್ಟೆ ಎಲ್ಲ ನೋವು ಬರೋದು. ಆದ್ರೂ ಇದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಸಮಾಧಾನವಾಗಿ ಹೋಗ್ಬೇಕು. ಟೈಮಲ್ಲಿ ಕಾನೂನೆಲ್ಲ ಕೈ ತಗೊಬಾರ್ದು. ಈ ಜಾಗದಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ. ಆ ಮನೆ ಅಂತೂ ಬರೀ ಮಣ್ಣಿನಿಂದು ಇಟ್ಟಿಗೆ ಬರುತ್ತಲ್ಲ ಅದ್ರಲ್ಲಿ ಮನೆ ಪಾಪ ಹೋಗ್ತಾ ಇದೀವಿ, ಆ ಆಂಟಿನ್ ಬಿಟ್ಟು ಆ ಅಂಕಲ್ ಸುಮ್ನೆ ಮುಂದೆ ಹೋಗ್ತಾ ಇದಾರೆ. ಆ ಆಂಟಿ ಬೇಜಾರಾಗಿ ಅಂಕಲ್ ಹಿಂದೆನೇ ಹೋಗ್ತಿದ್ರು. ಪಾಪ ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಫೀಲ್ ಆಗಿ ನಾನು ಹೋಗ್ತಿದ್ದೀನಿ. ಇದು ಹೊಸ್ತಾಗಿ ಮಾಡ್ಸಿದ್ದಾರೆ, ಏನ್ ಗೊತ್ತಾ, ಫುಲ್ ಸ್ಪೀಡ್ ಹೋಗ್ತಾವ್ ಗಾಡಿಗಳು ಅಂತ ಹೇಳ್ಬಿಟ್ಟು ಅದನ್ನ ಹೊಸ್ತಾಗಿ ಮಾಡಿಸಿ ಗಾಡಿಗಳೆಲ್ಲ ಸ್ವಲ್ಪ ನಿಧಾನವಾಗಿ ಹೋಗ್ಲಿ ಅಂತೇಳಿ ಮಾಡ್ಸಿದ್ದಾರೆ. ಇಲ್ಲೋದ್ರೆ ಫುಲ್ಲು ಟ್ರಾಫಿಕ್ ಜಾಮ್ ತರ. ಇದು ಯಾವ್ದೇ ದೊಡ್ಡ ಸರ್ಕಲ್ ಅಲ್ಲ, ಒಂದು ರೋಡ್ ಅಷ್ಟೇ. ನಮ್ ದುರ್ಗದಲ್ಲಿ ಏನ್ ಕಾಣ್ತಾವ ಬಿಡ್ತಾವ, ಕೊಚ್ಚೆ ಗುಂಡಿಗಳು ಮಾತ್ರ ಸಿಕ್ಕಾಪಟ್ಟೆ ಕಾಣಿಸ್ತವೆ. ಆ ಟೈಮ್ ಅಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಸುಮ್ನೆ ನೋಡ್ಕೊಂಡು ಸೈಡಿಗೆ ಬರ್ಬೇಕು. ಯಾಕಂದ್ರೆ ಏನು ಮಾತಾಡಕ್ಕೂ ನಮಗೆ ಆಗಲ್ಲ. ಈಗ ನೋಡಿ, ಇದು ರೈಲ್ವೆ ಬ್ರಿಡ್ಜ್, ಮೇಲ್ಗಡೆ ಬ್ರಿಡ್ಜ್ ಕಾಣಿಸ್ತಿದ್ಯಾ, ಅಲ್ಲಿ ರೈಲ್ಗಳೆಲ್ಲ ಪಾಸ್ ಆಗ್ತಿರ್ತಾವೆ ದಿನ. ಇಲ್ಲಿ ಕೆಳಗೆ ಅಂಡರ್ಗ್ರೌಂಡ್ ಅಲ್ಲಿ ಗಾಡಿಗಳು ಓಡಾಡ್ತಿರ್ತವೆ. ನಾವ್ ಹೋಗೋ ಜಾಗ ಬಂತು, ಇಲ್ಲಿ ಅವನ್ನ ಆಟೋ ನಿಲ್ಸಿ ಅದೇ ಹೋಗ್ಬಿಟ್ಟ. ಹಿಂಗಿರೋ ವಾತಾವರಣ ನಾವು ವಾಪಸ್ ಬರೋ ಟೈಮಲ್ಲಿ ಯಾವ ರೀತಿ ಇತ್ತು ಗೊತ್ತಾ, ಸಿಕ್ಕಾಪಟ್ಟೆ ಬಿಸಿಲು. ನಾನಂತೂ ತಲೆಗೆ ವೇಲ್ ಮುಚ್ಕೊಂಡ್ ಬಂದಿದ್ದೀನಿ. ನಾನ್ ನೋಡ್ರಿ ಇಲ್ಲಿ ನಾನೇನೋ ಹೋಗೋದಾರಿ ಇಲ್ಲಿ ಹೂವು ಹಾಸಿರ್ತಾರಂತ ಹೋದ್ರೆ, ಇದು ಯಾವ್ದು ಫ್ರೆಂಡ್ಸ್, ಇದು ಅಡಕೆ ಸಿಪ್ಪೆ ಹಾಕ್ಬಿಟ್ಟು ಫುಲ್ ನೀರಲ್ಲೆಲ್ಲ ನೆನ್ಸಿಟ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಕನ್ಫ್ಯೂಸ್ ಆಗಿ ಇದನ್ನೇ ಹೂವು ಅಂತ ರೋಡ್ ತುಂಬಾ ಹಾಕಿದಾರೇನೋ ಗೊತ್ತಿಲ್ಲ ನನಗಂತೂ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಇದ್ರಲ್ಲೆಲ್ಲ ಓಡಾಡ್ಕೊಂಡು ಹೋದ್ರು ನಾವು ಹೋಗಿದ್ ಕೆಲಸ ಆಗ್ಲಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ವಾಪಸ್ ಬರ್ತಾ ಇದೀವಿ ಮನೆಗೆ. ಇಲ್ಲಿ ನೋಡ್ರಿ ನಮ್ಮಮ್ಮ ಎಂತೆಂತ ದಾರಿ ಕರ್ಕೊಂಡು ಹೋಗ್ತಿದ್ದಾರೆ. ಈ ರೈಲ್ವೆ ಬ್ರಿಡ್ಜ್ ದಾಟೋವರೆಗೂ ನನ್ನ ಮನಸ್ಸಲ್ಲಿ ಕಾಡ್ತಿದ್ದಿದ್ದು ಒಂದೇ ಪ್ರಶ್ನೆ, ಏನು ಅಂದ್ರೆ ನಾವು ಈ ರೈಲ್ವೆ ಬ್ರಿಡ್ಜ್ ದಾಟ್ಬೇಕಾದ್ರೆ ರೈಲ್ ಬಂದ್ಬಿಟ್ರೆ ಏನ್ ಮಾಡೋಣ ಅಂತ. ಇದಕ್ಕಿಂತ ಒಳ್ಳೆ ದಾರಿ ಆ ಕಡೆ ಸೈಡ್ ಇತ್ತು, ಆದ್ರೂ ನಮ್ಮಮ್ಮ ಈ ಕಡೆ ಸೈಡೆ ಕರ್ಕೊಂಬತ್ತು. ಇದೆಲ್ಲ ಕಲ್ಗಳು ಹಾಕಿರ್ತಾರೆ, ಮತ್ತೆ ಆ ಕಡೆ ಈ ಕಡೆ ಕಸಗಳು ಹಾಕಿರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ನೆ ಹೋಗ್ತಿರ್ಬೇಕು, ಏನು ಮಾತಾಡಕ್ ಹೋಗ್ಬಾರ್ದು. ಇಲ್ಲಿ ಏನ್ ತೋರಿಸ್ತಿದೀನಿ ಅಂದ್ರೆ ಝೂಮ್ ಹಾಕಿ ನೋಡಿ, ಯಾರೋ ಮಾಟ ಮಂತ್ರ ಮಾಡಿ ಹಾಕಿದ್ದಾರೆ. ಇದು ಅಗ್ನಿಶಾಮಕ ಠಾಣಿ ಅಂದ್ರೆ ಫೈರ್ ಸ್ಟೇಷನ್. ಯಾವ್ದಾದ್ರು ಬೆಂಕಿ ಬಿದ್ದಾಗ ಹೋಗಿ ಆರಿಸ್ತಾವಲ್ಲ ಅದೇ. ಇಲ್ಲಿ ನಾನು ಸ್ವಲ್ಪ ಚಿಕ್ಕವಳ ಇದ್ದಾಗ ಆಟ ಆಡಕ್ ಬರ್ತಿದ್ದೆ. ಇಲ್ಲೆಲ್ಲ ಆಟ ಆಡೋವೆಲ್ಲ ಇದಾವೆ ಫ್ರೆಂಡ್ಸ್, ಚೆನ್ನಾಗಿದೆ. ಒಳಗ್ ಜೋಕಾಲಿ ಜಾರಬಂಡಿ ಎಲ್ಲ ಇದಾವೆ. ಇದು ಬಾಸ್ ದೇವಸ್ಥಾನ. ನಾನು ಇಷ್ಟ ದಿನ ಚಿತ್ರದುರ್ಗನ ಕಲ್ಲಿನ ಕೋಟೆ ಅನ್ಕೊಂಡಿದ್ದೆ ಫ್ರೆಂಡ್ಸ್. ಈಗ್ಲೇ ಗೊತ್ತಾಗಿದ್ ನನಗೆ ಐತಿಹಾಸಿಕ ನಗರ ಅಂತ. ಗಿಡ ಬೆಳೆಸಿ ಕಾಡು ಉಳಿಸಿ ಅಂತೆ, ಯಾರು ಗಿಡಗಳನ್ನ ಉಳಿಸ್ತಾ ಇಲ್ಲ. ಇಲ್ಲೆಲ್ಲ ಗಿಡಗಳನ್ನ ಕಡಿತಾ ಇದಾರೆ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಗುಂಡಿ ಎಲ್ಲ ಇದು. ರೋಡ್ ಮೇಲೆ ಇಷ್ಟು ನೀರ್ ನಿಂತಿದಾವೆ, ಮಳೆ ಬಂದಿದ್ ಪ್ರಭಾವ ಇದೆಲ್ಲ. ಇನ್ನೊಂದ್ ಗುಂಡಿ ತೋರಿಸ್ತೀನಿ ನೋಡಿ, ಇದು ಕಾರ್ನರ್ ಹೆಂಗ್ ನಿಂತಿದಾವ್ ನೀರು, ಕೊಚ್ಚೆ ನೀರ್ ಅನ್ಸುತ್ತೆ. ದುರ್ಗದಲ್ಲಿ ರಘುಮೂರ್ತಿ ಸರ್ ಗೆದ್ದಿದ್ದಾರೆ. ಸೊ ಚಳ್ಳಕೆರೆನ ಇಂಪ್ರೂವ್ ಮಾಡ್ದಂಗೆ ಹಾಗೆ ಚಿತ್ರದುರ್ಗನ ಇಂಪ್ರೂವ್ ಮಾಡ್ಲಿ ಅಂತ ನಾನು ಕೇಳ್ಕೊಂತೀನಿ. ನೀವು ನೋಡಿದ್ರ ಬೂತ್ ಬಂಗ್ಲೆ ಇದು ಫ್ರೆಂಡ್ಸ್. ಆ ಬೂತ್ ಬಂಗ್ಲೆ ಮುಂದ್ಗಡೆ ಇಷ್ಟು ಎಳ್ನೀರ್ಗಳು ಇದಾವೆ. ಯಾಕೆ ದೆವ್ವ ಕುಡಿಲಿ ಅಂತನಾ? ಅದು ಬೂತ್ ಬಂಗ್ಲೆನೇ ಅಲ್ಲ. ಇಲ್ಲಿ ನೋಡ್ರಿ, ಡಿಸ್ಕ್ ಡಿಸೈನ್ ರೋಡು. ನನಗೆ ಇಷ್ಟ ದಿನದಿಂದ ಈ ಲೇಡೀಸ್ ಹಾಸ್ಟೆಲ್ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಈಗ ನಮ್ಮಮ್ಮ ಯಾವ್ದಾವ್ದೋ ಸಂದೆ ಮೂಲೆಗೆಲ್ಲ ಕರ್ಕೊಂಬಂದು ಏನೇನೋ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದಾರೆ. ಎಷ್ಟು ಅಡಿಕೆ ಮರಗಳು ಎಷ್ಟು ಹಸ್ರಾಗಿ ಕಾಣಿಸ್ತಿದೆಯಲ್ಲ, ಸಖತ್ತಾಗಿದೆ. ನಿಮಗಿದೇನು ಅಂತ ಗೊತ್ತಾಯ್ತಾ? ನಾನಂತೂ ಇದನ್ನ ಬಾದಾಮಿ ಕಾಯಿ ಅಂತ ಜಜ್ಜಿಬಿಟ್ಟು ತಿಂತಾ ಇದ್ವಿ. ಒಳಗಡೆ ಸೇಮ್ ಬಾದಾಮಿ ಇದ್ದಂಗೆ ಇರ್ತಿತ್ತು ಸೇಮ್. ನಾನಿಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಕ್ ಇಷ್ಟಪಡ್ತಿದ್ದೀನಿ. ಏನು ಅಂದ್ರೆ ನಾನು ಮಾಡೋ ವಿಡಿಯೋಗೆಲ್ಲ ಪ್ರತಿಯೊಬ್ರು ಅಂತ ಹೇಳ್ತಿಲ್ಲ, ಆ ವ್ಯಕ್ತಿ ಒಬ್ರು ಬಂದು ಕಮೆಂಟ್ ಹಾಕ್ತಿದ್ದಾರೆ. ಏನು ಅಂತ ನಾನು ಅವಾಗಲೇ ತಮ್ಲೈನಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ವಿಡಿಯೋದಲ್ಲಿ ಅವ್ರು ಹೇಳಿದ್ದಕ್ಕೆ ನಾನು ಆ ಥರ ರಿಪ್ಲೈ ಕೊಟ್ಟಿದ್ದು. ಆ ವಿಡಿಯೋ ನೋಡ್ಬಿಟ್ಟು ಹೇಳ್ತಿದ್ದಾರೆ, ವಿಡಿಯೋ ಮಾಡೋಕ್ಕೆ ಬರಲ್ಲ ಅಂದ್ರೆ ಮಾಡಬಾರ್ದು ಅಂತ. ಅಣ್ಣ, ಇಲ್ಲಿ ಮಾಡಬಾರ್ದು ಮಾಡಬೇಕು ಅಂತ ಹೇಳಕ್ಕೆ ನೀವ್ಯಾರೂ ಅಲ್ಲ ಆಯ್ತಾ. ಅದೆಲ್ಲ ನಮಗೆ ಬಿಟ್ಟಿದ್ದು, ನಮ್ಮ ಇಷ್ಟ. ವಿಡಿಯೋ ಮಾಡೋದು ಬಿಡೋದು ಅವ್ರವ್ರ ಇಷ್ಟ ಆಯ್ತಾ. ನೀವು ಹೇಳ್ಬಾರ್ದು ಅದನ್ನೆಲ್ಲ. ನಿಮಗೆ ಇಷ್ಟ ಇದೆಯಾ ನೋಡ್ಬೇಕು ವಿಡಿಯೋ, ಇಲ್ಲ ಅಂದ್ರೆ ಬಿಡ್ಬೇಕು, ಸ್ಕಿಪ್ ಮಾಡ್ಬೇಕು. ನಾವೇನು ನಿಮಗೇನು ಫೋರ್ಸ್ಫುಲಿ ನೋಡಿ ಅಂತ ಹೇಳ್ತಿಲ್ವಲ್ಲ. ಹೇಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇಲ್ಲ ಅನ್ನೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ಬಂದು ಪ್ರತಿಯೊಂದು ವಿಡಿಯೋಗೂ ಬಂದು ನೀವು ಕಮೆಂಟ್ ಹಾಕ್ತಿರಲ್ಲ. ಇಲ್ಲಿ ಎಲ್ಗೋಗಿದ್ರಿ ಅಂತ ಕೇಳ್ತಿದ್ಯಾ? ID ಕಾರ್ಡ್ SRI ಮಾಡ್ಸಕ್ ಹೋಗಿದ್ವಿ ನಾವು. ಬರ್ತಿದ್ ನೀನು? ನಿಂದು ID ಕಾರ್ಡೇ ಇಲ್ಲ.
ಹನುಮಂತನ ಬಾಲು ಥರ ಉದ್ದು ಕಟ್ಟಿದ್ದು ಕರೆಂಟ್ ಬಿಲ್ಲು ದಾಳಿಂಬೆಗಳು ಆಗಲಿಲ್ಲ, ಯಾಕಂದರೆ ಅವ್ರು ಮೀಟಿಂಗ್ ಹೋಗಿದ್ರಂತೆ. ನಾಳೆ ಮತ್ತೆ ಹೋಗಬೇಕು. ಸುಮ್ಮನೆ ವೇಸ್ಟ್ ಆಯಿತು ಹೋಗಿ ಬಂದಿದ್ದು. ಇಲ್ಲಿ ಸಂಜೆ ಹೋಗಿ ನಾವು ತರಕಾರಿ ಎಲ್ಲ ತೊಗೊಂಬಂದ್ವಿ. ಇಷ್ಟು ತರಕಾರಿ ಎಲ್ಲ ತೊಗೊಂಬಂದ್ವಿ ಫ್ರೆಂಡ್ಸ್. ಜಾಸ್ತಿ ಏನೂ ತೊಗೊಂಬರ್ಲಿಲ್ಲ. ಸೊಪ್ಪುಗಳು ಎಲ್ಲ ಸ್ವಲ್ಪ ಕಮ್ಮಿನೇ ಆಗಿದ್ದಾವೆ. ಏನಕ್ಕೆ ಮಳೆ ಎಲ್ಲ ಬರ್ತಿದೆಯಲ್ಲ, ಸೊಪ್ಪೆಲ್ಲ ಚೆನ್ನಾಗಿ ಬರ್ತಿದ್ದಾವೇನೋ. ಸೊ ಹಾಗಾಗಿ ಎಲ್ಲ ಕಮ್ಮಿ ಇದ್ದಾವೆ. ತರಕಾರಿನೂ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಇದ್ದಾವೆ. ಅದೇ ವಿಷಯ ಮುಂದುವರಿಸ್ಬೇಕು ಅಂದರೆ ನಾನು ಒಂದು 2-3 ವೀಡಿಯೋದಿಂದ ಬಿಡು ಹೋಗಲಿ ಅಂತ ಸುಮ್ಮನೆ ಇದ್ದೆ. ಪ್ರತಿಯೊಂದು ವೀಡಿಯೋಗೂ ಬಂದು ಕಮೆಂಟ್ ಹಾಕಿದರೆ ಸರಿ ಇರಲ್ಲ ನೋಡಿ. ಇನ್ಮೇಲೆ ಹೇಳ್ತೀನಿ ನಾನು, ನೀವು ವೀಡಿಯೋನೇ ನೋಡೋಕೆ ಹೋಗ್ಬೇಡಿ. ನೀವು ವೀಡಿಯೋ ನೋಡಿ ಅಂತ ನಾನು ಇಲ್ಲೇನು ಕೇಳ್ತಾ ಇಲ್ಲ ಆಯಿತಾ. ಇಷ್ಟ ಆದವ್ರು ನೋಡ್ತಾರೆ. ನಾನು ಎಲ್ಲಿ ಹೇಳೇ ಇಲ್ಲಲ್ಲ ನಾನು ವೀಡಿಯೋ ಮಾಡೋಕ್ಕೆ ಬರಲ್ಲ ಅಂತ. ನಾನು ಹೇಳಿದ್ದು ಇನ್ನೂ ಇಂಪ್ರೂವ್ ಆಗಬೇಕು, ನಾನು ಇಂಪ್ರೂವ್ ಆಗ್ತೀನಿ ಅಂತ ಹೇಳ್ತಿರೋದು ಅಷ್ಟೇ. ಅದನ್ನು ತಗೊಂಡು ವೀಡಿಯೋ ಮಾಡೋಕ್ಕೆ ಬರಲ್ಲ, ಮಾಡೋಕ್ಕೆ ಬರಲ್ಲ ಅಂದರೆ ಮಾಡಬಾರ್ದು ಅಂದರೆ ಏನು ಅರ್ಥ? ಇದೇ ಲಾಸ್ಟ್ ವಾರ್ನಿಂಗ್ ನಿಮಗೆ. ಇನ್ಮೇಲಿಂದ ಬಂದು ನನ್ನ ವೀಡಿಯೋ ನೋಡೋಕ್ಕೆ ಹೋಗಬೇಡಿ, ನೀವು ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು 10:30 11 ಗಂಟೆ ಅನಿಸುತ್ತೆ. ಮತ್ತೆ ನಾನು ನಮ್ಮ ಅಣ್ಣ ಹೆಸರೇ ಮಾಡ್ಸಕ್ಕೆ ಹೋದ್ವಿ. ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಣ್ಣ. ನಿನ್ನೆ ಆಟೋದಲ್ಲಿ, ಇವತ್ತು ಬೈಕಲ್ಲಿ. ಇವತ್ತು ಏನು ಕತೆ ಇದೆ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ನೋಡಬೇಕು. ವಾತಾವರಣ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ನಾವು ನಿನ್ನೆ ಹೋಗಿದ್ವಲ್ಲ ಆ ಸ್ಕೂಲಲ್ಲ, ಆ ಸ್ಕೂಲ್ ಬಿಟ್ಟು ಬೇರೆ ಯಾವುದೋ ಗೌರ್ಮೆಂಟ್ ಸ್ಕೂಲ್ ಅಂದರು. ಆ ಸ್ಕೂಲ್ನ ಹುಡ್ಕೊಂಡು ಹೋಗೋದು ಒಳ್ಳೆ ಯಾವುದೋ ಒಂದು ಇದನ್ನು ಹುಡ್ಕೊಂಡು ಹೋದಂಗಾಯ್ತು. ಮತ್ತೆ ಅಲ್ಲೋ ಇಲ್ಲೋ ಕೇಳ್ಕೊಂಡು ಮಾಡ್ಕೊಂಡು ಹೋಗಿ ಬಂದೆ. ಇದ್ರ ಕತೆ ಏನಾಯಿತು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ.